ಒಂಥರ ಚೆನ್ನಾಗಿದೆ. ಬಟ್ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಒಳ್ಳೆ ಫೋಟೋಸ್ ತೆಕ್ಕೊಳಕ್ ಆಗ್ಲಿಲ್ಲ ಅಂತ ಬೇಜಾರಾಗ್ತದೆ. ಬಿಸಿಲು ಇಲ್ಲ, ಚೆನ್ನಾಗಿ ಸಣ್ಣ ಫೋಟೋಸ್ ತೆಕ್ಕೊಳ್ಳೋಣ. ಅಲ್ಲಿ ಹೋಗ್ತಾರೋ ಅಲ್ಲೇ ಅದೇ ಜಾಗ ಅದೇ ದಾರಿ ಅನ್ನೋ ತರ ನಡ್ಕೊಂಡು ಹೋಗ್ತಾಳೆ. ಸೊ ದಿಸ್ ಇಸ್ ದ ಪೂಲ್ ಏರಿಯಾ. ನೋಡಿ ಗೈಸ್, ಇನ್ನ ಚಿಕ್ಕ ಮಕ್ಳು ತರ ಯಾವಾಗ್ಲೂ ಅಂಟ್ಕೊಂಡೇ ಬಿದ್ದು. ಏನಕ್ಕೆ ಅಂದ್ರೆ ಚಳಿ ಆಗುತ್ತೆ. ಹೆಲ್ದಿ ಆಗ್ತೀನಿ, ಹೆಲ್ದಿ ಆಗ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಬಾಲ್ಕನಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಚೆನ್ನಾಗಿ ರೆಡಿಯಾಗಿ ಫೋಟೋಸ್ ತೆಕ್ಕೊಳ್ಳೋಣ ಅಂತ ಹೋದ್ರೆ ನೋಡಿ ಗೈಸ್, ಮಳೆ ಪ್ರೆಡಿಕ್ಟೇ ಮಾಡೋಕ್ಕಾಗ್ತಿಲ್ಲ ಮಳೆನ. ಆವಾಗಲೇ ಒಂಚೂರು ಬಿಸಿಲಂತೂ ಇಲ್ಲ, ಸ್ವಲ್ಪ ವೆದರ್ ಫೈನ್, ಫೋಟೋ ತೆಕ್ಕೊಳ್ಳೋಕೆ ಚೆನ್ನಾಗಿತ್ತು ಕ್ಲೈಮೇಟು ಅಂತ ಅನಿಸಿ ಈ ರೆಡಿಯಾಗಿ ಈಚೆ ಹೋದರೆ ಸೆಕೆಂಡ್ಸಲ್ಲಿ ಹಿಂಗೆ ಮಳೆ ಬಂತು. ಏನೋ ಅಪ್ಪ, ಹಿಂಗೆಲ್ಲ ಮಳೆ ಬಂದರೆ ಅದೇನು ಮಾಡೋದು, ಬೇಜಾರಾಗುತ್ತೆ ಗೈಸ್. ಆ್ಯಕ್ಚುಲಿ ತುಂಬ ಸೆಕೆ ಇದೆ, ಫುಲ್ಲು ಒಂಥರ ದೆಗೆ 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 ಅನಿಸ್ತಿತ್ತು ನೆನ್ನೆ ಬಂದಾಗಿಂದ. ಆದರೆ ಇಷ್ಟೇ ವೆದರ್ ಇಸ್ ಸೋ ಗುಡ್, ಲೈಕ್ ಒಂಥರ ಚೆನ್ನಾಗಿದೆ. ಬಟ್ ಇಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಒಳ್ಳೆ ಫೋಟೋಸ್ ತೆಕ್ಕೊಳಕ್ ಆಗಲಿಲ್ಲ ಅಂತ ಬೇಜಾರಾಗ್ತದೆ ಗೈಸ್. ಸೊ ನಮ್ಮ ಹುಡುಗಿರು ಒಳಗಡೆ ಇದ್ದಾರೆ, ತೋರಿಸ್ತೀನಿ ಬನ್ನಿ ಅವರು. ನೋಡಿ ನಮ್ಮ ಸಂಜನಾ ಎಲ್ಲಿದ್ದಾಳೆ. ಏನು ಅನಿಸ್ತಿದೆ ಸಂಜನಾ? ಹಾಂ, ಏನು ಮಾಡೋದು ಅದಕ್ಕೆ? ಹಾಂ, ಪ್ರೇಸಲ್ಲಿ ಇಲ್ಲೇ ಇದ್ದಾಳೆ. ಸೊ ಏನು ಅನಿಸ್ತಿದೆ? ಮಳೆ ಬರ್ತಿದೆ, ಬೇಜಾರಾಗ್ತಾ ಇದೆ. ಹಾಂ ಹೋಗ್ಬಿಟ್ವಿ ಸ್ವಲ್ಪ. ಹಾಂ, ಫುಲ್ ಹಿಂಗೆಲ್ಲ ರೆಡಿಯಾಗಿ ಹೋಗಿ ಫೋಟೋಸ್ ತೆಕ್ಕೊಳ್ಳೋಣ ಅಂತ ಹೋದ್ರೆ ಮಳೆ ಬಂದ್ಬಿಡದ. ಹಾಂ, ಬೇಜಾರು. ಬಿಸಿಲು ಇಲ್ಲ, ಚೆನ್ನಾಗಿ ಸಣ್ಣ ಫೋಟೋಸ್ ತೆಕ್ಕೊಳ್ಳೋಣ. ಸನ್ನಲ್ಲಿ ಫೋಟೋಸ್ ತೆಕ್ಕೊಂಡು ಸನ್ ಕಿಸ್ಟ್ ಅಂತ ಹಾಕ್ಬೇಕು ಅಂತ ಅನ್ಕೊಂಡ್ರೆ ನೋಡಿದ್ರೆ ಮಳೆ ಬರ್ತಾ ಇದೆ. ಆ್ಯಕ್ಚುಲಿ ಮೊನ್ನೆ ನಮಗೆ ಆಗ ಸನ್ ಕಿಸ್ಟ್ ಅಲ್ಲ, ರೈನ್ ಕಿಸ್ಟ್ ಅಂತ ಹಾಕ್ಬೇಕಂತೆ. ನೆನ್ನೆ ಆ್ಯಕ್ಚುಲಿ ನಾವು ಬಂದು ಫುಲ್ ಟಯರ್ಡ್ ಆಗೋಯ್ತು. ಇಲ್ಲಿ ಆ್ಯಕ್ಚುಲಿ ಸ್ವಲ್ಪ ಫುಲ್ಲು ಅಪ್ಪಿದೆ, ಇಲ್ಲಿಂದ ಎಂಟ್ರೆನ್ಸ್ವರೆಗೂ ಹೋಗ್ಬೇಕು. ನೆನ್ನೆ ನಾವು ಆ್ಯಕ್ಚುಲಿ ಎಲ್ಲರೂ ಏನಾದ್ರು ತಿನ್ನಕ್ಕೆ ಹೋಗೋಣ ಹೊರಗಡೆ ಅಂತ ಅಂದ್ಕೊಂಡು ರೂಮಿನ ಈಚೆ ಏನಿದೆ ಅಂತ ನೋಡೋಕ್ಕೆ ಅಂತ ಹೋಗ್ತಾ ಇದ್ವಿ. ಆಮೇಲೆ ಹೋಟ್ಲಿಂದ ಈಚೆ ಕಡೆ ಏನಿದೆ ಅಂತ ನೋಡೋಕ್ಕೆ ಹೋಗ್ತಾ ಇದ್ವಿ. ಸೊ ನಮಗೆ ಗೊತ್ತಿರಲಿಲ್ಲ, ನಾವು ಅಪ್ಪತ್ಕೊಂಡು ಹೋಗ್ತಾ ಇದ್ವಿ. ಅವರೇ ಕಾರ್ ಕಳಿಸ್ತಾರಂತೆ, ನಾವು ಕೇಳಲೇ ಇಲ್ಲ. ನಮ್ಮ ಪಾಡಿಗೆ ನಾವು ಅಪ್ಪತ್ಕೊಂಡು ಆಲ್ಮೋಸ್ಟ್ 700 ಮೀಟರ್ಸ್ ನಡೆದಿದ್ವಿ. ಇಲ್ಲಿಂದ ಸುಸ್ತಾಗೋಯ್ತು. ನೆನೆ ಅಷ್ಟು ನಂಬ್ತಿರೋ ಬಿಡ್ತಿರೋ. ಲಂಡನಲ್ಲೇ ಇದ್ದಾಗ ಎಷ್ಟು ಚೆನ್ನಾಗಿ ನಡೀತಿದ್ದೆ, ಇಲ್ಲಿ 70 ಸಲ ಸುಸ್ತಾಗೋಯ್ತು. ನಮ್ಮ 3 ಜನಕ್ಕೂ ಕಾಲೆಲ್ಲ ನೋವು ಬಂದ್ಬಿಡ್ತು. ಸರಿ ಅಂದ್ಬಿಟ್ಟು ಊಟ ಎಲ್ಲ ಮಾಡಿ ಹೊರಗಡೆ ರೂಮಿಗೆ ಬಂದು ಸ್ವಲ್ಪ ಹೊತ್ತು ಚಿಟ್ ಚಾಟ್ ಮಾಡಿಕೊಂಡು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡು ಆಮೇಲೆ ಮತ್ತೆ ಇನ್ನೊಂದು ರೌಂಡ್ ತಿಂದು ಮಲ್ಕೊಂಡ್ಬಿಟ್ವಿ ನೆನ್ನೆ. ಸೊ ಇವತ್ತು ಎದ್ದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ರು, ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ನಾಳೆ ಬ್ರೇಕ್ಫಾಸ್ಟ್ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಏನು ಮಾಡ್ಬೋದು ಏನು ಗೊತ್ತಿಲ್ಲ. ಇವತ್ತಿನ ಪ್ಲ್ಯಾನ್ ಬಂದು ಸ್ವಲ್ಪ ಹೊತ್ತು ಇಲ್ಲೇ ಫೋಟೋಸ್ ಎಲ್ಲ ತೆಕ್ಕೊಂಡು, ಏನು ಗೊತ್ತಾ ಗೈಸ್, ನಾವು ಯಾವಾಗಲೇ ಗೋವಾಗೋ ಅಥವಾ ಎಲ್ಲಿಗಾರು ಬಂದರು ಒಂದು ವಾರಕ್ಕೆ ಅಂತ ಬುಕ್ ಮಾಡ್ಕೋಬೇಕು. ಯಾಕೆ ಅಂತ ಅಂದರೆ ಇದ್ದು ರೂಮ್ನ ಎಕ್ಸ್ಪ್ಲೋರ್ ಮಾಡಿ, ಈ ಥರ ರೂಮು ರೆಸಾರ್ಟ್ನೆಲ್ಲ ಬುಕ್ ಮಾಡ್ಕೊಂಡಾಗ ಇಲ್ಲಿ ಆ ಸ್ಟೇನ ಒಂಥರ ಅನ್ಭವಿಸ್ಬೇಕು. ಅಷ್ಟೇನ ವಾವ್ ಅಂದ್ಕೊಂಡು ಪೀಸ್ ಆಫ್ ಮೈಂಡ್ ನೋಡಿ ಇಲ್ಲೆಲ್ಲ ಕುತ್ಕೊಂಡು ಅದನ್ನು ಆ ವ್ಯೂನ ಎಂಜಾಯ್ ಮಾಡಬೇಕು. ಸೊ ಅದಕ್ಕೆ ಬಂದರೆ ಈ ಥರ ಬುಕ್ ಮಾಡಿದಾಗ ಇಲ್ಲೇ ಎಂಜಾಯ್ ಮಾಡಿ ಆಮೇಲೆ ಜಾಗನ ನೋಡೋಕ್ಕೆ ಸಪ್ರೇಟಾಗಿ ಬೇರೆ ದಿನಗಳು ಇಟ್ಕೋಬೇಕು. ಎಲ್ಲ 3-4 ದಿನದಲ್ಲಿ ಬಂದು ಒಂದೇ ಸಲ ಜಾಮ್ ಮಾಡಿ ಆ ಜಾಗನೂ ನೋಡೋಕೆ ಹೋಗ್ತೀನಿ, ಇಲ್ಲೂ ನೋಡೋಕೆ ಹೋಗ್ತೀನಿ ಅಂದರೆ ತುಂಬ ಕಷ್ಟ. ಇಲ್ಲಿ ಏನಂದರೆ ನಾವು ಸದ್ಯಕ್ಕಿರೋದು ನಾರ್ತ್ ಗೋವಾದಲ್ಲಿ. ಸೌತ್ ಗೋವಾದಲ್ಲೇ ಆ್ಯಕ್ಚುಲಿ ಹ್ಯಾಪನಿಂಗ್ ಪ್ಲೇಸಸ್ ಎಲ್ಲ ಇರೋದು. ನಾವು ಹೋಗಿ ಅಲ್ಲೆಲ್ಲ ಮಾಡಬೇಕು ಅಂತ ಅಂದರೆ ಇಲ್ಲಿಂದ ತುಂಬ ದೂರ ಆಗುತ್ತೆ. 1.5 or 2 hours ಟ್ರಾವೆಲ್ ಮಾಡೋಷ್ಟಲ್ಲೇ ಒಂದಷ್ಟು ಕಳೆದೋಗುತ್ತೆ. ಸೊ ನಾವು ಏನು ಮಾಡಬೇಕಂತ ಅಂದರೆ ಅಲ್ಲಿ ಬುಕ್ ಮಾಡಿಕೊಂಡು ಸೌತ್ ಗೋವಾದಲ್ಲೇ ಆ ಜಾಗನ ಎಕ್ಸ್ಪ್ಲೋರ್ ಮಾಡಬೇಕು. ನಾರ್ತ್ ಗೋವಾದಲ್ಲಿ ಬುಕ್ ಮಾಡಿಕೊಂಡು ನಾರ್ತಲ್ಲಿರೋದನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಆ್ಯಕ್ಚುಲಿ ದಿಸ್ ಇಸ್ ನಾಟ್ ಮೈ ಫಸ್ಟ್ ಟೈಮ್ ಟು ಗೋವಾ. ನಾನು ಗೋವಾಗ ಒಂದಷ್ಟು ಸಲ ಬಂದಿದ್ದೀನಿ. ಸೊ ಎಲ್ಲ ಜಾಗನೂ ಆಲ್ಮೋಸ್ಟ್ ಕವರ್ ಅಪ್ ಮಾಡಿದ್ದೀನಿ. ಬಟ್ ಇವಾಗ ಫ್ರೆಂಡ್ಸ್ ಜೊತೆ ಬಂದಿರೋದ್ರಿಂದ ಚಿಲ್ ಮಾಡೋಕ್ಕೆ ಅಂದ್ಬಿಟ್ಟು ಇವಾಗ ನೆಕ್ಸ್ಟು ಗೇಮ್ ಏನಾದರೂ ಆಡೋಣ ಅಂತ ಅಂದ್ಕೊಂಡಿದ್ದೀವಿ. ಹೋಗಿ ಏನು ಎಕ್ಸ್ಪ್ಲೋರ್ ಮಾಡಿ ಏನು ಮಾಡ್ತೀವಿ ಗೊತ್ತಿಲ್ಲ, ನೋಡಬೇಕು. ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಏನು ಅಂತ. ಸೊ ಆ್ಯಕ್ಚುಲಿ ಸ್ವಿಮ್ಮಿಂಗ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಈ ಮಳೆಯಲ್ಲಿ ಸ್ವಿಮ್ ಮಾಡೋಕ್ಕೆ ತುಂಬ ಸಖತ್ತಾಗಿರುತ್ತೆ. ಆದರೆ ವ್ಯೂ ಮಾತ್ರ ಇದೆ ಅಲ್ವಾ ಗೈಸ್. ನೋಡಿ ಇಷ್ಟೊತ್ತವರೆಗೂ ಜೋರು ಮಳೆ, ಇವಾಗ ಮಳೆನೇ ನಿಂತೋಯ್ತು. ಬೀಚ್ ಎಷ್ಟು ಹತ್ರ ಇದೆ ಅಂದರೆ ನೋಡಿ, ಇಲ್ಲಿಂದ ಹಿಂಗೆ ಇಳ್ಕೊಂಡು ಅಲ್ಲಿ ನಡ್ಕೊಂಡು ಹೋದರೆ ಅದೇ ಬೀಚ್ ಗೈಸ್. ತೋರಿಸ್ತೀನಿ ರೀ ನಿಮಗೆ. ನೋಡಿ ಇಲ್ಲಿ ಹಿಂಗಿದೆ ನೋಡಿ, ಅಲ್ಲಿ ಯಾವುದೋ ಫ್ಯಾಮಿಲಿ ಬೀಚಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಮಳೇಲಿ. ನೋಡಿ ಮತ್ತೆ ಸ್ಟಾರ್ಟ್ ಆಗೋಯ್ತು ಮಳೆ. ಸೊ ಇಲ್ಲೇ ಬೀಚು.
ಸೊ ಇಲ್ಲೇ ನಮ್ಮ ರೂಮು. ಅಯ್ಯೋ ಮಳೆ ಬಂತು, ಬನ್ನಿ ಗೈಸ್ ಹೋಗೋಣ. ಸೊ ಇಲ್ಲೇ ನೋಡಿ ಗೈಸ್ ನಮ್ಮ ರೂಮಲ್ಲಿ ಬೀಚಲ್ಲಿ ಸೊ ಇದೇನೋ ಸುಮ್ಮನೆ ಸೆಟ್ಟಿಂಗ್ ಥರ ಅಲ್ಲೋಗಿ ಕುತ್ಕೊಂಡು ಬೀಚ್ ವ್ಯೂ ನೋಡೋದು. ಸೊ ಇದು ಬಂದು ಆ್ಯಕ್ಚುಲಿ ತಾಜ್ ಅವ್ರದ್ದೇ ಪ್ರೈವೇಟ್ ಬೀಚು. ಗೈಸ್ ನಾವಿವಾಗ ರೂಮಿಂದ ಈಚೆ ಬಂದಿದ್ದೀವಿ. ಸ್ವಲ್ಪ ರೆಸಾರ್ಟ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಗೊತ್ತು ಆ ಸೈಡೆ, ಬಟ್ ಇಲ್ಲಿ ನೋಡಿ ನಮ್ಮ ರೆಸಾರ್ಟಲ್ಲಿ ಒಂದು ಶಾಪ್ ಕೂಡ ಇದೆ. ಬಟ್ಟೆ ಆಮೇಲೆ ಜುವೆಲ್ಸ್, ಏನಾದ್ರು ಬಟ್ಟೆ ಶಾರ್ಟೇಜ್ ಆದರೆ ಪೇಂಟಿಂಗ್ಸ್ ನೋಡಿ ಗೈಸ್ ಹಿಂಗಿದೆ. ಸೊ ನಾವಿರೋಂಥ ಹೋಟೆಲ್ ಬಂದು ತಾಜು. ವೆರಿ ಗುಡ್. ಐ ಆಮ್ ಇನ್ ಲವ್ ವಿತ್ ದಿಸ್ ರೆಸಾರ್ಟ್. ಆಕ್ಟಿವಿಟಿ ರೂಮಲ್ಲಿ ಈ ಕಡೆ ಬಾ ನೋಡಿ ಗೈಸ್. ನಂಗೆ ಗೊತ್ತಿತ್ತು ಆ ಕಡೆ ಹೋಗ್ಬೇಕು ಅಂತ. ನನ್ನ ಮಾತೇ ಕೇಳಲ್ಲ. ನಾನು ಎಲ್ಲಿ ಕರ್ಕೊಂಡು ಹೋಗ್ತೀನೋ ಅಲ್ಲಿ ಬರೋದಿಲ್ಲ. ಇವ್ರು ಎಲ್ಲಿ ಹೋಗ್ತಾರೋ ಅಲ್ಲೇ ಅದೇ ಜಾಗ ಅದೇ ದಾರಿ ಅನ್ನೋ ಥರ ನಡ್ಕೊಂಡು ಹೋಗ್ತಾಳೆ. ಇವಾಗ ಆ್ಯಕ್ಟಿವಿಟಿ ರೂಮು ಇಲ್ಲ ಕಿಡ್ಸ್ ಏರಿಯಾಗೆ ನಮ್ಮ ಸಂಜನನ್ನ ಸ್ವಲ್ಪ ಹೊತ್ತು ಕರ್ಕೊಂಡೋಗಿ ಅಲ್ಲಿ ಆಟ ಆಡಿಸಿ ಆಮೇಲೆ ಮುಂದಿನ ಕೆಲಸ ನೋಡಬೇಕು. ಇಷ್ಟು ಚೆನ್ನಾಗಿದೆ ನೋಡಿ ಗೈಸ್ ಜಾಗ. ಪರ್ಸ್ನಲ್ಲಾಗಿ ರೆಕಮೆಂಡ್ ಮಾಡ್ತೀನಿ. ಯಾವುದೇ ರೀತಿ ಕೊಲಾಬ್ರೇಷನ್ ಅಲ್ಲ, ಸಕ್ಕತ್ತಾಗಿದೆ. ಇಫ್ ಯು ಗೈಸ್ ಕಮ್ ಟು ಗೋವಾ ಪ್ಲೀಸ್ ಡೂ ವಿಸಿಟ್ ತಾಜ್ ಬಿಕಾಸ್ ಇಟ್ಸ್ ವೆರಿ ನೈಸ್. ತಾಜ್ ಹೆರಿಟೇಜ್. ಯಾ ಸಿದ್ಧಾಂತ್ ಹೆರಿಟೇಜ್ ಇದು. ಸರಿ ಇರಿ ಗೈಸ್, ನಾನು ಫ್ಲ್ಯಾಶ್ ಆಫ್ ಮಾಡ್ಬಿಡ್ತೀನಿ, ಎಲ್ಲ ನಾನು ನೋಡ್ತಾರೆ. ನೋಡಿ ಇದು ರಿಸೆಪ್ಷನ್ನು. ಯಾರೋ 3 ಜನ ನಿಂತಿದ್ದಾರೆ. ಯಾರು ಇವರು? ಬನ್ನಿ ಮಾತಾಡ್ಸೋಣ ಇವ್ರನ್ನ. ಒಂದು ನಾನು, ಒಂದು ಸಂಜನಾ, ಒಂದು ಪ್ರೇಜಲ್ಲು. ಹೆಂಗಿದ್ದೀವಿ ನೋಡಿ, ವಯಸ್ಸಾದ್ಮೇಲೆ ಹಿಂಗೆ ಇರ್ತೀವಿ ನಾವು. ಸೊ ದಿಸ್ ಇಸ್ ದ ರಿಸೆಪ್ಷನ್ ಏರಿಯಾ. ಗೈಸ್ ಅಲ್ಲಿ ನೋಡಿ ಗೈಸ್, ಅದೇ ವ್ಯೂ. ಅಲ್ಲಿ ಕುತ್ಕೊಂಡು ಆರಾಮಾಗಿ ಬೀಚ್ ವ್ಯೂ ನೋಡ್ಕೊಂಡು ಚಿಲ್ ಮಾಡ್ಬೋದು. ಸೊ ಇವಾಗ ನಾವು ಎಲ್ಲೋ ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲೋ ಈ ಕಡೆ ಬಾ, ಸಿ ದ ಪೂಲ್. ಇದೆಲ್ಲಿ ಕರ್ಕೊಂಡು ಹೋಗ್ತೀವಿ? ಸೊ ಇದೊಂದು ಕೆಫೆ, ಇಲ್ಲೊಂದಿದೆ, ಇಲ್ಲೊಂದಿದೆ. ಯಾ. ಸೊ ಇದೇ ಬ್ರೇಕ್ಫಾಸ್ಟ್ ಮಾಡುವಂಥ ಜಾಗ. ಇಲ್ಲೇ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದು ನಾವು. ಸೊ ದಿಸ್ ಇಸ್ ದ ಪೂಲ್ ಏರಿಯಾ. ಸ್ವಿಮ್ ಮಾಡ್ತಾ ಮಾಡ್ತಾ ಬೀಚ್ ನೋಡಿ ಎಂಜಾಯ್ ಮಾಡ್ಬೋದು. ಸೊ ದೇರ್ ಆರ್ 3 pools ಹಿಯರ್. ಇದು ಚಿಕ್ಕ ಮಕ್ಕಳಿಗೆ ಬೇಬಿ ಪೂಲ್. ಅದು ನಾರ್ಮಲ್ ಒಂಚೂರು ದೊಡ್ಡ ಮಕ್ಕಳಿಗೆ. ಅದೇ ನೋಡಿ ಗೈಸ್, ಇಲ್ಲಿ ಬೀಚ್ 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 ಇಲ್ಲ ಆರಾಮಾಗಿ ಚಿಲ್ ಮಾಡ್ಕೊಂಡು ಬೀಚ್ ನೋಡ್ಬೋದು. ಸೊ ದೀಸ್ ಆರ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದ ಸ್ವಿಮ್ಮಿಂಗ್ ಪೂಲ್. ಸೊ ಇಲ್ಲಿ ನೋಡಿ, ಇಲ್ಲೆಲ್ಲ ಫೋಟೋ ಶೂಟ್ ಮಾಡೋಕ್ಕೆ ಜಾಗ ಸಾಕಾಗಿದೆ. ರೆಡಿಯಾಗಿ ಬಂದು, ಐ ಮೀನ್ ಈಗಲೂ ರೆಡಿನೇ ಆಗಿದ್ದೀವಿ. ಎಲ್ಲ ಆರಾಮಾಗಿ ಬ್ಯಾಸ್ಕೆಟ್ ಬಾಲ್ ನೋಡಿ, ಬ್ಯಾಸ್ಕೆಟ್ ಬಾಲ್ ಆಡ್ಬೋದು ಇಲ್ಲಿ. ಐ ಗೆಸ್ ಇಲ್ಲೇನೋ ಕಾರ್ನಿವಲ್ ನಡೆದಿದೆ ಅನಿಸುತ್ತೆ, ಅದಕ್ಕೆ ಈ ಥರ. ಹಾಂ ಹೌದು ನೋಡಿ, ಕಾರ್ನಿವಲ್, ವೇ ಟು ಕಾರ್ನಿವಲ್. ಹೌದು, ಸೊ ಏನೋ ಕಾರ್ನಿವಲ್ ಅನಿಸುತ್ತೆ. ತುಂಬ ಸಕ್ಕತ್ತಾಗಿದೆ ರೆಸಾರ್ಟು. ಹೊರಗಡೆ ಹೋಗಿ ಗೋವಾ ನೋಡೋದಕ್ಕಿಂತ ಈ ಥರ ರೆಸಾರ್ಟ್ ಬುಕ್ ಮಾಡಿಕೊಂಡು ಆರಾಮಾಗಿ ರೆಸಾರ್ಟಲ್ಲಿ ಫನ್ ಮಾಡ್ಬೋದು ಅಂತ ನನಗನ್ಸುತ್ತಪ್ಪ. 1-2-3 ದಿನ ಈ ಥರ ರೆಸಾರ್ಟಲ್ಲಿದ್ದು ಫನ್ ಮಾಡಿ ಇನ್ನು ಆಮೇಲೆ ಬೇರೆ ಕಡೆ ಹೋಗಿ ಗೋವಾನ ನೋಡ್ಬೋದು. ರಿಲ್ಯಾಕ್ಸೇಷನ್ಗೋಸ್ಕರ ಬಂದಿದ್ದು ನೋಡಿ, ಚಿಕ್ಕ ಮಕ್ಕಳು ಆಟ ಆಡೋಂಥ ಜಾಗ. ಸೊ ನೋಡಿ ಗೈಸ್, ಇವರಿಬ್ಬರು ರೆಸ್ಟ್ ಮಾಡ್ತಾರಂತೆ. ಇವಾಗ ಸಂಜನಾ ಕೇಳ್ತಾ ಇದ್ದಾಳೆ ಆಟ ಆಡೋ ರೂಮಲ್ಲಿ ಅಂತ. ಸೊ ಅಲ್ಲೆಲ್ಲ ಎಷ್ಟು ಕ್ಯೂಟಾಗಿ ಐಟಮ್ಸ್ನ ಸೆಟಪ್ ಮಾಡಿದ್ದಾರೆ ನೋಡಿ. ಅಲ್ಲಿ ಎಳ್ನೀರು, ಮಾಕ್ಟೈಲು. ಸೊ ಅಲ್ಲಿ ಎಳ್ನೀರು, ಇಲ್ಲಿ ಮೊಜಿಟೋ, ಅಲ್ಲೊಂದು ಮೊಜಿಟೋ. ವೆರಿ ಕ್ಯೂಟ್ ಸ್ಟಫ್ಸ್. ಇಲ್ಲಿ ನೋಡಿ ಬೋಟ್ ಫಿಶ್ ನೋಡಿ ಗೈಸ್, ಫಿಶ್ಶು ಎಲ್ಲ ಇದೆ ಇಲ್ಲಿ ನೋಡಿ ಗೈಸ್. ಇನ್ನು ಚಿಕ್ಕ ಮಕ್ಳು ಥರ ಶೇಕ್ ಹ್ಯಾಂಡ್ ಕೊಡ್ತಾವ್ರೆ, ಹೈಫೈ ಮಾಡ್ತಾವ್ರೆ. ಆಹಾ ಏನು ಅವಳಿಗೆ ಯಾಕೆ ಬ್ರೋ ಹೊಡಿಯಕ್ಕೆ ಹೋಗ್ತಿದ್ಯಾ? ಅಯ್ಯೋ ಪಾಪ ಸಂಜನಾ,
ಹೆಂಗ್ ಅನ್ಸ್ತಿದೆ ಸಂಜನಾ? ನೈಸ್. ಹಾ? ಹೆಂಗ ಅನ್ನಿಸ್ತಿದೆ ಅಂದ್ರೆ ಶಕೆ ಆಗ್ತಿದೆ ನನಗೆ ರೈಟ್ ನಾವು. ಸೂರ್ಯ ಅವರೇ ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ಇಟ್ಸ್ ಟು ಮಚ್ ಹ್ಯೂಮಿಡಿಟಿ. ಸರಿ ಇವಾಗ ರೆಸಾರ್ಟ್ ಇಸ್ ವೆರಿ ಬ್ಯೂಟಿಫುಲ್. ಬೆಟರ್ ಮಾಡಲ್ವಾ? ಮಾಡೋಣ. ಹಾ. ಐ ಆಲ್ಸೋ ನೋ ಹರ್ ಬೆಟರ್, ಶಿ ಆಲ್ಸೋ ನೋಸ್ ಹರ್ ಬೆಟರ್. ಸೊ ಯಾರು ಗೆಲ್ಬೋದು ಅಂತೀಯ ಆಟದಲ್ಲಿ? ಸ್ವಲ್ಪ ಕ್ವೆಶ್ಚನ್ಸ್ ನನಗೆ ಸ್ವಲ್ಪ ಮೆಮೊರಿ ಲಾಸ್ ಅಲ್ವಾ? ಆದ್ರೆ ಜಾಸ್ತಿ ಗೊತ್ತಿರೋದೇ ಇವಳಿಗೆ ಮೆಮೊರಿ ಲಾಸ್ ಅಂತೆ. ಬೈಲಿ ಪ್ರೇಸ್. ಸೊ ಇವಾಗ ಹೂ ನೋಸ್ ಮೀ ಬೆಟರ್ ರೂಮ್ಗೆ ಹೋಗಿದ ತಕ್ಷಣ ಮಾಡ್ತೀವಿ ಅಲ್ವಾ, ಅದು ಸಪರೇಟ್ ವ್ಲಾಗ್ ಆಗಿ ಅಪ್ಲೋಡ್ ಮಾಡಿರ್ತೀನಿ. ನಿನ್ ಪ್ರಕಾರ ಯಾರು ಗೆಲ್ಬೋದು? ಹೂ ಆಕ್ಚುಲಿ ನೋಸ್ ಮೀ ಬೆಟರ್? ಸಂಜನಾ. ಆದ್ರೆ ಅವಳು ಇವಾಗಿನ ನಂಗೆ ಶಾರ್ಟ್ ಟೈಮ್ ಮೆಮೊರಿ ಲಾಸ್ ಅಂತ ಅಂದ್ಲು. But I think Sanjana will win. ಹೌದಾ? Because you both are like two pieces in a pod. ಯಾವಾಗ್ಲೂ ಅಂಟ್ಕೊಂಡೇ ಬಿದ್ದಿರ್ತೀರಾ. So I'm sure she knows you better. ನೋಡೋಣ, ಕ್ವಶನ್ಸ್ ಕೇಳ್ತೀನಿ, ಎಲ್ಲ ರೆಡಿ ಆಗಿರಿ. And I won't be sad if I lose. ಆ? I won't be sad if I lose. ಓ, ಐ ವಿಲ್ ಬಿ ಸ್ಯಾಟಿಸ್ಫೈಡ್. ಹಂಗಾರೆ ನೋಡು ಅವಳನ್ನ ಸೋಲ್ಸು. If you lose, then ಯಾ ಲೆಟ್ಸ್ ಸಿ. ಸೊ ಅದಕ್ಕೆ ಅದು ಬ್ಲಾಗ್ ಅಪ್ಲೋಡ್ ಮಾಡಿರ್ತೀನಿ, ಮಿಸ್ ಮಾಡಬೇಡಿ, ಹೋಗಿ ನೋಡಿ ಗೈಸ್ ಅದನ್ನು ಕೂಡ. ಅವಾಗಲೇ ಒಂದು ಶಾಪ್ ತೋರಿಸಿದ್ನಲ್ವಾ, ಫುಲ್ ಡ್ರೆಸ್ಸು ಜುವೆಲ್ಸ್ ಎಲ್ಲ ಇತ್ತು ಅಂತ. ಸೊ ಆ ಶಾಪ್ ಒಳಗಡೆ ಬಂದೆ ಏನಿದೆ ಅಂತ ನೋಡೋಕ್ಕೆ. ಕ್ಯೂಟ್ ಆಗಿದೆ ಅಲ್ಲ, ನಾವೇ ಮಾಡ್ಬೋದು ಆ್ಯಕ್ಚುಲಿ. ಸುಮ್ಮನೆ ಬಟ್ಟೆ ಅಂಗಡಿಗೆ ನೋಡೋಕ್ಕೆ ಅಂತ ಬಂದ್ವಿ, ಏನೇನಿದೆ ಅಂತ. ಎಲ್ಲ 1 to 2 ಸುಮ್ಮನೆ ಬಂದ್ವಿ, ಲೆಟ್ಸ್ ಚೆಕ್ ಇಟ್ ಔಟ್ ಅಂತ. ಮ್ಯಾಗ್ನೆಟು, ಕೀ ಚೈನು ನೋಡಿ, ಸ್ವಿಮ್ ಸೂಟ್ ಕೂಡ ಎಲ್ಲ ಇಲ್ಲೇ ಸಿಗುತ್ತೆ, ಚಪ್ಪಲಿಯಿಂದ ಹಿಡಿದು ಕ್ಯಾಪು. ಪ್ಲೀಸ್ ನಾವಿವಾಗ ರೆಡಿ ಆದ್ವಿ. ಅವಾಗಲೇ ಮಧ್ಯಾಹ್ನ ಹೋಟೆಲ್ನ ಟೂರ್ ಮಾಡೋಕ್ಕೆ ಅಂತ ಎಕ್ಸ್ಪ್ಲೋರ್ ಮಾಡಿ ನೋಡೋಣ ಅಂತ ಹೋದ್ವಿ. ಗೇಮ್ಸ್ ಕೂಡ ಆಡೋಕ್ಕಾಗಲಿಲ್ಲ, ಸೊ ಅದಕ್ಕೆ ಇವಾಗ ಕಸಿನೋಗೆ ಹೋಗ್ತಿದ್ದೀವಿ. ಡಾನ್ಸ್ ಪರ್ಫಾರ್ಮೆನ್ಸ್. ಹಾ, ಸೊ ಸುಮ್ಮನೆ ಅಲ್ಲಿ ಹೋಗಿ ಚೆನ್ನಾಗಿ ಹೊಟ್ಟೆ ತುಂಬ ತಿನ್ಕೊಂಡು ಒಳ್ಳೆ ಡ್ಯಾನ್ಸ್. ಇವಳಿಗೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಗೈಸ್ ಕೆಸಿನೋಲಿ. ಯಾಕೆಂದರೆ ನಮ್ಮ ಸಂಜನೆಗೆ ಒನ್ ಗಾಯ್ ಹಿ ಡಾನ್ಸ್ ಇಸ್ ವೆರಿ ನೈಸ್. ಹಾ, ಒಬ್ರು ತುಂಬ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡ್ತಿರ್ತಾರೆ ಒಬ್ರು ಅಲ್ಲಿ. ಸೊ ನಮ್ಮ ಸಂಜನಂಗೆ ಅವರು ಡ್ಯಾನ್ಸ್ ಮಾಡೋದು ಸ್ಟೈಲ್ ಎಲ್ಲ ತುಂಬ ಇಷ್ಟ. ಹೀಸ್ ಬಿನ್ ಡಾನ್ಸಿಂಗ್ ಫ್ರಮ್ ಪಾಸ್ಟ್ 5 years ಐ ಗೆಸ್. ಸೊ 5 ವರ್ಷದಿಂದಲೂ ನಮ್ಮ ಸಂಜನಾ ಗೋವಾಗೆ ನನ್ನ ಜೊತೆ ಬರ್ತಿರೋ ಕಾರಣದಿಂದ ಅವಳಿಗೆ ಅವ್ರ ಡ್ಯಾನ್ಸ್ ತುಂಬ ಇಷ್ಟ ಆಗಿ ಅವ್ರು ಡ್ಯಾನ್ಸ್ ನೋಡೋಕ್ಕೆ ಅಂತಲೇ ಕಸಿನೋಗೆ ಹೋಗ್ತಾಳೆ. ಸೊ ಕಸಿನೋಗೆ ಹೋಗಿ ಚೆನ್ನಾಗಿ ಹೊಟ್ಟೆ ತುಂಬ ತಿಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡಿ ಮನೆಗೆ ಬಂದ್ಬಿಟ್ಟು ಮನೆ ಅಂತ ಇದ್ದೀನಿ ನೋಡಿ ಗೈಸ್, ಮನೆಯೇ ಅಲ್ವಾ ಇವಾಗ. ನೋಡಿ ಬಂದು ನಮ್ಮ ಮೇಡಮ್ ರೆಡಿಯಾಗಿ. ಸೊ ನಾವು ಫುಲ್ಲು ರೆಡಿಯಾಗಿ ಇವಾಗ ಹೊರಡ್ತಾ ಇದ್ದೀವಿ. ಮನೆಯೇ ಅಲ್ವಾ ಗೈಸ್ ಇದು. ಇವಾಗ 4 days ನಮ್ಮ ಮನೆ ಥರ ಇದು. ವಿ ಶುಡ್ ಫೀಲ್ ಲೈಕ್ ಇಟ್ ಇಸ್ ಆರ್ ಹೋಮ್. ವಾಪಸ್ ಮನೆಗೆ ಬಂದು ಮಾಡ್ಕೊಂಬಿಡೋದು ಅಷ್ಟೇ ಗೈಸ್. ಸ್ವಲ್ಪ ಹೊತ್ತು ಚಿಟ್ ಚಾಟ್ ಮಾಡಿಕೊಂಡು ಮಾತಾಡಿಕೊಂಡು. ನಿನ್ನೆ ನನ್ನ ವ್ಲಾಗ್ನ ಟಿ ವಿಲಿ ಹಾಕಿದ್ರು ಇಲ್ಲಿ. ಸೊ ನನ್ನ ವ್ಲಾಗ್ನ ಟಿ ವಿಲಿ ನೋಡ್ಬೇಕಾರೆಲ್ಲ ಒಂಥರ ವಾವ್ ಅಂತ ಅನಿಸುತ್ತೆ. ಏನು ಗೈಸ್ ಇವ್ಳು ಫೋನ್ ಕಳೆದೋಯ್ತಂತೆ, ಅದನ್ನು ಬ್ಯಾಕ್ಗ್ರೌಂಡಲ್ಲಿ ಮೆತ್ತಿಗೆ ಬೇರೆ ಹೇಳ್ತಾಳೆ. ನನ್ನ ಫೋನ್ ಕಳೆದೋಯ್ತು. ನಾನು ಹೇಳ್ತಿದ್ದೆ ವ್ಲಾಗ್ ಮಾಡ್ಬೇಕಾದ್ರೆ ಮಾತಾಡ್ಬಿಡ್ರಿ ಹಂಗಂತ ಫುಲ್ ವಿಸ್ಪರ್ ಮಾಡೋದೇ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಸೊ ನಾವೆಲ್ಲ ಹಿಂಗೆ ರೆಡಿಯಾಗಿ. ಸಂಜನಾ ಬಾ, ಔಟ್ಫಿಟ್ ಚೆಕ್. ಹೌದು, ಅವಳು ಬೆಳಗ್ಗೆಯಿಂದ ಹಿಂಗಿದ್ಲು ಹಂಗೆ ಇದ್ದಾರೆ. ನಾವು ಮಾತ್ರ ಡ್ರೆಸ್ ಚೇಂಜ್ ಮಾಡಿ ಈ ಥರ ರೆಡಿ ಆಗಿದ್ದೀವಿ. ಸೊ ಅಷ್ಟೇ, ಇವಾಗ ಹೋಗಬೇಕು. ಕಸಿನಾಗ ಹೋಗಿ ಬರೀ ಗ್ಲಿಮ್ಸು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ನೋಡ್ಕೊಳ್ಳಿ, ಎಂಜಾಯ್ ಮಾಡ್ತೀರಾ. ಬಾಯ್. ನಾವಿವಾಗ ಕೆಸಿನೋಗೆ ಬಂದ್ವಿ, ಕುತ್ಕೊಂಡಿದ್ದೀವಿ. ಊಟ ಆರ್ಡರ್ ಮಾಡ್ಕೊಂಡು ತಿನ್ನಬೇಕು. ಸಂಡೇ ಆಗಿರೋದ್ರಿಂದ ಸ್ವಲ್ಪ ರಶ್ ಇದೆ, ಮತ್ತು ಪರ್ಫಾರ್ಮೆನ್ಸ್ ಇವಾಗ ಸ್ಟಾರ್ಟ್ ಆಗಿದೆ, ತುಂಬ ನಾಯ್ಸ್ ಇದೆ. ಸೊ ನಾವು ಬರ್ತಿರ್ಬೇಕಾದ್ರೆ ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು. ಆ ಬೋಟಲ್ಲಿ ಬೇರೆ ಬರೋಕ್ಕಾಗಲಿಲ್ಲ. ಯಪ್ಪ, ಒಂದಲ್ಲ ಒಂದು ಗೈಸ್, ಮಳೆ ಇದ್ದರೆ ಏನೂ ಮಾಡೋಕ್ಕಾಗಲ್ಲ, ಎಲ್ಲೂ ಹೋಗೋಕ್ಕಾಗಲ್ಲ. ನನ್ನ ವಾಯ್ಸ್ ಕೇಳ್ತಿದೆಯೋ ಇಲ್ವೋ ಅದು ಗೊತ್ತಿಲ್ಲ. ಇವಾಗ ನಮ್ಮದು ಜ್ಯೂಸ್ ಬಂದಿದೆ. ಜ್ಯೂಸ್ ಕುಡ್ಕೊಂಡು ಶೋ ನೋಡಿಕೊಂಡು ನೋಡಿ ಗೈಸ್ ಇವರಿಬ್ರು. ವಾಹ ಭೋಜನವಿದು ವಿಚಿತ್ರ ಪಠ್ಯಗಳಿವು. ಹೊಟ್ಟೆ ಹಸುವಂತೆ ಇವಳಿಗೆ, ಮಧ್ಯಾಹ್ನದಿಂದ ಹೊಟ್ಟೆ ಹಸು ಅಂತ ಇವಳಿಗೆ ಅದು ಏನಾಗಿದೆ ಗೊತ್ತಿಲ್ಲ. ಸೇಮ್ ರಾಜು ಸಂಜನನ್ ಥರನೇ ಆಡೋದು ಕಲ್ತ್ಕೊಂಡ್ಬಿಟ್ಟವಳೆ. ಆದರೆ ಎಷ್ಟು ತಿಂದರೂ ದಪ್ಪನೇ ಆಗಲ್ಲಪ್ಪ. ಅದೇನೋ ಏನು ಕತೆನೋ ಚಿಕ್ಕ ವಯಸ್ಸಿಂದ
ಇದೇನು ಗೊತ್ತೇನೋ ತೋಳಲ್ವ ಕಣೋ ತೊಲೆ ತೊಲೆ. ನೋಡಿದ್ರೆ ಏನೂ ಇಲ್ಲ. ಚಿಕ್ಕ ವಯಸ್ಸಿಂದನೂ ಹಿಂಗೆ ಆಗೋಯ್ತು ಗೈಸ್. ಡೈಲಿ ಚಿಪ್ಸ್ ತಿನ್ನೋಳು ಅಂದ್ರೂ ದಪ್ಪ ಆಗ್ತಿರ್ಲಿಲ್ಲ. ಈಗಲೂ ಅಷ್ಟೇ, ಇಷ್ಟು ತಿಂತಾಳೆ ಅಂದ್ರೂ ಇಷ್ಟಾರು ದಪ್ಪ ಆಗ್ಬೇಕಲ್ಲ. 18 ವರ್ಷದಿಂದ ಹೆಂಗಿದ್ದಾಳು ಈಗಲೂ ಹಂಗೆ ಇದ್ದಾಳೆ, ಆದರೆ ಉದ್ದ ಆಗಿದ್ದಾಳೆ ಅಷ್ಟೇ. ಇವಳಂತೂ ಕೇಳಲೇಬೇಡಿ, 18 ವರ್ಷದಿಂದಾಗಲೂ ಈಗಲೂ ಫುಲ್ ಟ್ರಾನ್ಸ್ಫಾರ್ಮೇಷನ್ ಹಿಂಗಾಗಿ. ಮೋಮೋಸ್ ಮತ್ತು ಮಾಕ್ಟೇಲ್ ಬಂದಿದೆ, ತಿಂತಾ ಇದ್ದೀವಿ, ಎಂಜಾಯ್ ಮಾಡ್ತಾ ಇದ್ದೀವಿ ಅಷ್ಟೇ. ಅಲ್ಲಿ ಇವಾಗ ಡ್ಯಾನ್ಸ್ ಮಾಡಿದವರು ಎಷ್ಟು ಸಣ್ಣಗಿದ್ರು, ಅದಕ್ಕೆ ನಮ್ಮ ಸಂಜನೆಗೆ ಹೇಳ್ತಾ ಇದ್ದೀನಿ, ನೀನು ಸಣ್ಣ ಅವ್ರನ್ನ ನೋಡ್ಕಲಿ, ಹೆಂಗಾಗಿದ್ಯಾ ನೀನು, ಇವಳನ್ನ ನೋಡ್ಕಲಿ. ಅಲ್ಲ ಬಿಡು, ಬೇಡ, ಆಗೋದು ಇಲ್ಲ. ಅವಳು ತಿಂದು ದಪ್ಪ ಅಂತೂ ಆಗ್ತಿಲ್ಲ, ಬಟ್ ಚೆನ್ನಾಗಿ ತಿಂತಾಳೆ. ನೀನು ಅವಳಷ್ಟು ತಿಂದರೆ ನೀನು ಟ್ರಿಪಲ್ ಆಗೋಗ್ತೀಯ. ಈಗಲೇ ಸ್ವಲ್ಪ ಫಾಲ್ಟ್ ಆಗ್ಬಿಟ್ಟಿದ್ಯಾ. ಯಾಕೆ ನೋಡಿ ಗೈಸ್, ತುಂಬ ಸಣ್ಣ ಇದ್ದಾಳೆ. ಆದ್ರೆ ಏನಂತೆ ಅಂದ್ರೆ ಏನಾದ್ರೆ ಏನಂತೆ, ನಾನು ಲಂಡನ್ಗೆ ಹೋಗಿ ಸ್ವಲ್ಪ ತಿಂದು ದಪ್ಪ ಆಗಿದ್ದಷ್ಟೇ. ಯಾಕೆ ಅಂತ ಅಂದ್ರೆ ನಾನು ಮೈದಾ ತಿಂದು ದಪ್ಪ ಆಗ್ಬಿಟ್ಟೆ. ಸೊ ಇವಾಗ ಜಿಮ್ಮು ಅದನ್ನೆಲ್ಲ ಮಾಡೋದು ಗೊತ್ತು, ನಾವು ಮಾಡ್ತೀವಿ. ಆದರೆ ನಮ್ಮ ಸಂಜನೆಗೆ ಬಾಯಿಗೆ ಬೀಗ ಹಾಕೊಳಕ್ ಬರಲ್ಲ. ನನ್ಗೆ ಅಟ್ಲೀಸ್ಟ್ ನಾನು ಫುಡ್ ಅವಾಯ್ಡ್ ಮಾಡ್ಬಿಡ್ತೀನಿ, ಅವಳ ಆಗಲ್ಲ. ತಿಂತಾನೆ ಇರ್ಬೇಕು 24 ಅವರಲ್ಲಿ 24 ಸರಿನೂ ತಿಂದಿರ್ತಾಳೆ. ನಾವು ಬದುಕಿರೋದೇ ತಿನ್ನಕ್ಕೆ, ತಿನ್ನು ಚೆನ್ನಾಗಿ ತಿನ್ನು. ಎಷ್ಟು ತಿಂತಾರೆ ಗೈಸ್, ನನ್ನ ಸುತ್ತಮುತ್ತ ಇರೋರು ಬರೀ ತಿಂತಾನೆ ಇರ್ತಾರೆ. ಇವಳು ತಿಂತಾಳೆ, ರಾಜು ತಿಂತಾಳೆ. ಹೌದು, ಇಲ್ಲ ಪಾಪ, ನಾನು ತಿಂತೀನ, ನಿಜ ಹೇಳ್ಬಿಡು. ನಾನು ನೋಡಿ ಗೈಸ್, ನಮ್ಮ ಸಂಜನಂಗೆ ಫುಲ್ ಚಳಿ ಆಗ್ತಿತ್ತು ಅಂದ್ಬಿಟ್ಟು ಶಾಲ್ ಇಸ್ಕೊಟ್ಟಿದ್ದೀನಿ. ಅಲ್ಲ ಅವಳಿಗೆ ಬರ್ತಾ ಏನದು ಕೈಯಲ್ಲೇನು ಚಿಕನ್. ಏನಕ್ಕೆ ಅಂದರೆ ಫುಲ್ಲು ಚಳಿ ಆಗೋದು, ತಡಿಯೋಕ್ಕಾಗ್ತಿಲ್ಲ ಈ ಚಳಿನ. AC ಆನ್ ಮಾಡಿಬಿಟ್ಟಿದ್ದಾರೆ. ನನಗೆ ಲಂಡನ್ ಫೀಲ್ಸ್ ಬರ್ತಾ ಇದೆ, ಸೆಂಟ್ರಲ್ AC ಇರೋದು. ಸೊ ಅದಕ್ಕೆ ಕಡಿಮೆ ಅಂತೂ ಮಾಡೋಕ್ಕಾಗಲ್ಲ. ಸರಿ ಅಂದ್ಬಿಟ್ಟು ಶಾಲ್ ತಂದ್ಕೊಟ್ರು, ಹೆಚ್ಚು ಕೂತಿದ್ದೀನಿ. ಸ್ಪೀಕರ್ ಇಲ್ಲೇ ಇದೆ, ತಲೆ ನೋಡ್ತಾ ಇದ್ದಾಗ ಆಗ್ತಿಲ್ಲ. ಮನೆಗೆ ರೂಮ್ಗೆ ಹೋಗ್ಬೇಕು ವಾಪಸ್ಸು ಅಂತ ಅನಿಸ್ತಿದೆ, ಬಟ್ ಪ್ಲೇಸಲ್ಲಿ ಸ್ವಲ್ಪ ತಿರ್ಬೇಕಂತ ಅದಕ್ಕೆ ಇಲ್ಲೇ ಐತಿ. ಆಮೇಲೆ ಸೊ ಗೈಸ್, ನಾವು ಫೈನಲಿ ಕಸಿನೋ ಅಂತ ನಾನು ಸಡನ್ನಾಗಿ ಬ್ಲಾಗ್ ಮಾಡ್ತಿರೋದ್ರಿಂದ ನಾನು ನನ್ನ ಫ್ರೆಂಡ್ಸು ಡಿಫ್ರೆಂಟ್ ಆ್ಯಂಗಲಲ್ಲಿ ಕೂತಿರ್ತಾರೆ. ಸೊ ಸಡನ್ನಾಗಿ ಕಾನ್ಷಿಯಸ್ ಆಗಿಬಿಡ್ತಿದ್ದಾರೆ. ಸೊ ಕಸಿನೋಯಿಂದ ಬಂದ್ವಿ, ಚೆನ್ನಾಗಿ ಊಟ ಮಾಡಿದ್ವಿ, ಫುಲ್ ಡ್ಯಾನ್ಸ್ ಎಲ್ಲ ನೋಡಿದ್ವಿ. ಅನ್ಫಾರ್ಚುನೇಟ್ಲಿ ಸಂಜನಂದು ಡ್ಯಾನ್ಸ್, ಒಬ್ಬರು ಡ್ಯಾನ್ಸ್ ಮಾಡ್ತಾರೆ ಅಂತ ಅಂದಿದ್ವಲ್ಲ, ಅವ್ರ ಕಣ್ಣು ಕಾಣಿಸ್ಕೊಳ್ಳಿಲ್ಲ. ಯಾಕೆ ಅಂತ ಸಂಜನಾ ಫುಲ್ಲು ಬೇಜಾರಾಗೋದು, ಶಿಟ್ ಅವರು ಡ್ಯಾನ್ಸ್ ಮಾಡೋದು ನೋಡಬೇಕಿತ್ತು ಅಂತ. ಆ್ಯಕ್ಚುಲಿ ಅವ್ರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರು, ಆ್ಯಂಡ್ ಆ್ಯಕ್ಚುಲಿ ಅವ್ರು ಮುಂಚೆಯಿಂದನೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರು. ಸೊ ಸಂಜನಾ ಎವ್ರಿ ಟೈಮ್ ಗೋವಾಗೆ ಬಂದಾಗ ಕಸಿನೋಗೆ ಮೇಯ್ನಾಗಿ ಹೋಗ್ತಿದ್ದೆ ಅವ್ರು ಡ್ಯಾನ್ಸ್ ನೋಡೋಕ್ಕೆ ಅಂತ. ಫುಲ್ಲು ಮಾಸಾಗಿ ಡ್ಯಾನ್ಸ್ ಮಾಡೋರು ಅವರು. ಇವಾಗ ಅಷ್ಟೇ ಏನಿಲ್ಲ ಗೈಸ್, ನಿದ್ದೆ ಬರ್ತಿದೆ, ಟಯರ್ಡ್ ಆಗಿದೆ. ಹೂ ನೋಸ್ ಮೀ ಬೆಟರ್ ಬೇರೆ ಮಾಡಬೇಕು ಇವಾಗ ವ್ಲಾಗ್, ಅದು ನೆಕ್ಸ್ಟ್ ಬರುತ್ತೆ, ದಯವಿಟ್ಟು ನೋಡಿ. ನನ್ನ ಬಗ್ಗೆ ತಿಳ್ಕೋಬೇಕು, ನನ್ನ ಬಗ್ಗೆ ಜಾಸ್ತಿ ಗೊತ್ತಾಗಬೇಕು ಅಂತ ಅಂದರೆ ಹೂ ನೋಸ್ ಮೀ ಬೆಟರ್ ವ್ಲಾಗ್. ಈ ವ್ಲಾಗ್ ಫಸ್ಟ್ ಈ ವ್ಲಾಗ್ ಹಾಕಿರ್ತೀನಿ, ಆಮೇಲೆ ಹೂ ನೋಸ್ ಮೀ ಬೆಟರ್ ಹಾಕಿರ್ತೀನಿ. ಸೊ ಖಂಡಿತವಾಗ್ಲೂ ಮಿಸ್ ಮಾಡಿದೆ ನೋಡಿ. ಸೊ ಇವತ್ತು ಬೇಗ ಮಲ್ಕೊಂಡು ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹೋಗಬೇಕು. ಸೊ ಬ್ರೇಕ್ಫಾಸ್ಟ್ದು ಕೂಡ ವ್ಲಾಗ್ ಮಾಡ್ತೀನಿ. ಸೊ ಎಲ್ಲ ಗೋವಾ ವ್ಲಾಗ್ಸ್ನು ನೋಡಿ ಮಿಸ್ ಮಾಡಿದೆ. ಜಾಸ್ತಿ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಎಷ್ಟೆಷ್ಟು ಆಗುತ್ತೋ ಅಷ್ಟೆಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಇವತ್ತು ನಾನೊಂದು ತಪ್ಪು ಮಾಡಿದೆ. ಏನ್ ಹೇಳ್ಬೇಕು? ಏನ್ ಅನಿಸ್ತಿದೆ ನಿನಗೆ? ಮಾರ್ನಿಂಗ್ ಇಂದ ಏನ್ ಅನ್ಸುತ್ತೆ, ನಾನು ಟ್ರಿಪ್ಪಲ್ ಇದ್ದೀನಿ, ಆರಾಮಾಗಿ ರಿಲ್ಯಾಕ್ಸಿಂಗ್ ಆಗಿದೆ. ನಾಳೆ ಮತ್ತೆ ವಾಪಸ್ ಹೋಗ್ಬೇಕು ಬ್ಯಾಂಗ್ಳೂರ್ಗೆ. ಆದ್ರೂ ಬ್ಯಾಂಗ್ಳೂರಲ್ಲಿ ಇವಾಗ ಕಾಲೇಜ್ ಅಲ್ಲ, ಸೊ ಚೆನ್ನಾಗೇ ಇರುತ್ತೆ. ನೆಕ್ಸ್ಟ್ ವೀಕ್ ಫುಲ್ ಕೆಲಸ ಇದೆ. ನೆಕ್ಸ್ಟ್ ವೀಕ್ ಕೆಲ್ಸಕ್ಕೆ ಹೋಗ್ತೀಯ ನೀನೇನು? ಕೆಲ್ಸಕ್ಕೆ ಹೋಗೋಷ್ಟು ದೊಡ್ಡವಳಾಗಿದ್ಯಾ? ಕೆಲಸ ಇದೆ ಅಂತಿದ್ಯಾ? ಐ ಮೀನ್ ಅವ್ರ ಮನೆಯಲ್ಲಿ ಪೂಜೆ ಇದೆ ನೆಕ್ಸ್ಟ್ ವೀಕ್, ಅದಕ್ಕೆ ರೆಡಿ ಆಗ್ಬೇಕು. ನಮ್ಮ ಮನೆಯಲ್ಲಿ ಅದೇನೋ ನಾನ್ ರೆಡಿ ಆಗೋಕ್ಕಿಂತ ಜಾಸ್ತಿ ನಮ್ಮ ಸಂಜನನೇ ರೆಡಿ ಆಗ್ತಾಳೆ ನಮ್ಮ ಮನೆ ಪೂಜೆಗೆ. ಆ ವ್ಲಾಗ್ ಕೂಡ ಬರುತ್ತೆ, ಖಂಡಿತವಾಗ್ಲೂ ಮಿಸ್ ಮಾಡಿದೆ ನೋಡಿ ಅದನ್ನು ಕೂಡ. ಆಮೇಲೆ ಇವಳಿದಾಳಲ್ಲ, ಇವಳು ನೋಡಿ, ಇವಳೊಬ್ಳು ಪ್ರೇಸಲ್ಲಿ
ಅವಳು ಮಿಡಲ್ ಆಫ್ ನೈಟ್ ಅಲ್ಲಿ ಎಷ್ಟು ತಿಂತಾಳೆ ಇವಳು ಅಂದ್ರೆ ಕೊನೆಗೆ ಊಟ ಮಾಡ್ಬಿಟ್ಟು ಅದೇನದು ಬೀಡ ಇಲ್ವಾ ಬೀಡ ಇರ್ತಿದೀವಿ ಕಾರಲ್ಲಿ ಇವಾಗ ಏನಾದ್ರೂ ಸೂಪರ್ ಮಾರ್ಕೆಟ್ ಚಿಪ್ಸ್ ಏನಾದ್ರು ತಗೊಂಡೋಗೋಣ ಸೂಪರ್ ಮಾರ್ಕೆಟ್ ಇಂದ ಅಂತ ಕೇಳ್ತಾವಳೆ. ಅಷ್ಟಿಂದ ತಿನ್ಲು ಒಂದ್ ರೌಂಡು. ಆದ್ರೆ ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಇವಳು ಯಾವ ಟೈಮ್ ಇಂದ ಇಷ್ಟು ಬಾಯ್ಲಿ ಪ್ರೇಸರ್ ನಿಮಿಷ ಅವ್ರ ಆಫೀಸ್ಗೆ ಹೋದ್ ನೀನ್ ಈ ತರ ಬಿಗಿ 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 ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಲಿ ಹಿಡಿಯುತ್ತೆ. ಅವ್ರ ಆಫೀಸ್ ಆಫೀಸ್ಗೆ ಹೋಗ್ತಿದ್ದಾಳಲ್ವಾ, ಸೊ 5 times ಅವಳು ಹೇಳ್ತಾಳೆ ಇರು, ಆಫೀಸಲ್ಲಿ. ಅವಳೇ ಹೇಳಿ ಇರು ಏನಕ್ಕೆ ಅಂತ. ಪ್ರೇಸಲ್ ನೀನ್ ನನಗೆ ಹೇಳಿ ಅಲ್ಲ ಟ್ಯಾಂಕ್ ಚಿನ್ನ. ನೀನ್ ನನ್ಗಿದ್ ಹೇಳು, ನೀನ್ ಯಾವಾಗಿಂದ ಇಷ್ಟು ತಿನ್ನಕ್ ಸ್ಟಾರ್ಟ್ ಮಾಡ್ದೆ? ನಾನೇನ್ ಜಾಸ್ತಿ ತಿಂತಿಲ್ಲ, ಸ್ವಲ್ಪನೇ, ಅದೇ ಜಾಸ್ತಿ ಟೈಮ್ ತಿಂತಾ ಇದ್ದೀನಿ. ಸ್ವಲ್ಪ ಅದೇ ನೀನ್ 3 ಹೊತ್ತು ತಿನ್ನೋದು, ನಮ್ ಸಂಜನ 1 ಹೊತ್ತು ತಿಂತಾಳೆ. ಹಂಗೆ ಅಂದ್ರೆ ಏನಂದ್ರೆ ಇವಳು 3 ಸಲ ತಿಂತಾಳಲ್ಲ, ಆ 3 ಸಲ ತಿನ್ನೋದು ನಿನ್ಗೆ 1 ಸಲಿಗೆ ಅಂತ. ಅಂದ್ರೆ ಅವಳು ಅಷ್ಟು ಹೋ ನಾನು 1 ಸತಿ ತಿನ್ನೋದು, ಅವಳು 3 ಸತಿ ತಿಂತಾಳೆ ಗೈಸ್. ಇಲ್ಲ, ಹೌದು ಕರೆಕ್ಟ್ ಆಗಿ ಹೇಳದ್ಲು. ಅಂದ್ರೆ ನೀನೇ ಹೇಳ್ಕೊತಿದ್ಯಾ, ನಿನ್ ಬಾಯಲ್ಲಿ ಬರ್ಬೇಕಿತ್ತು, ಅದಕ್ಕೆ ಅವಳು ಹೇಳದ್ ನಾನು ಹೇಳಕ್ ಅರ್ಥ ಮಾಡ್ಸಕ್ ಟ್ರೈ ಮಾಡ್ತಿದ್ದೀನಿ. ನಾನು ಅಷ್ಟು ತಿನ್ನಲ್ಲ, ನಾನು ನೋಡಿದ್ರೇನೆ ಗೊತ್ತಾಗುತ್ತೆ. ಅಂಬಾನಿ ಫ್ಯಾಮಿಲಿ ಇನ್ಸ್ಟಾಗ್ರಾಮ್ ಲಿಸನ್ಸ್ ಟು ನೋಡಿ ಗೈಸ್, ಏನೋ ಸ್ಕ್ಯಾಮ್. ಎದೋಳು ಹೇಳೋದು ಏನ್ ಸ್ಕ್ಯಾಮ್ ಅಂತ ಕ್ಲೀನ್ ಆಗಿ. ಸ್ಕ್ಯಾಮ್. We were just speaking about Ambani and family. Instagram ಅಲ್ಲಿ ಅಂಬಾನಿ ಫ್ಯಾಮಿಲಿ ಪೋಸ್ಟೆಡ್ ನೋಡಿದ್ರಾ? ಅದಕ್ಕೆ ನಿಮ್ಗೆಲ್ಲ ಹೇಳೋದು, ಫೋನ್ ಇಂದ ಹುಷಾರಾಗಿರಿ. ಯಾಕೆ ಅಂತ ಅಂದ್ರೆ ನಾವ್ ಏನ್ ಅದ್ ನನಗಂತೂ ತುಂಬಾ ಸಲಿಯಾಗಿದೆ. ನಿಮ್ಗೆ ಯಾರಿಗಾರು ಆಗಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಪ್ರೇಸಲ್ ನಿನ್ಗಾಗಿಲ್ವಾ ಆತರ? ಏನ್ರ ಬಗ್ಗೆ ನಾವು ಮಾತಾಡ್ತೀವಿ. ಇವಾಗ ನಾವು ಗೋವಾಗ್ ಬಂದ್ವಿ ಅಲ್ವಾ, ಗೋವಾ ಲೊಕೇಶನ್ ನಿಂದ ಇದಾಗುತ್ತೆ ಬಿಡಿ. ಗೋವಾಗ್ ಬಂದಿರೋದ್ರಿಂದ ಬರೀ ಗೋವಾ ರೀಲ್ಸೇ ಬರ್ತಿದೆ. ಅಂದ್ರೆ ಗೋವಾ ಬೀಚು. ಗೋವಾ ಇಸ್ ಫೇಮಸ್ ಫಾರ್ ಇಟ್ಸ್ ಕಸಿನೋಸ್ ಅಲ್ವಾ, ಎಲ್ಲ ಬೇರೆ ಕಸಿನೋದ್ ರೀಲ್ ಎಲ್ಲ ಬರ್ತಾ ಇದೆ ನನ್ಗೆ. ಅದಕ್ಕೆ ಏನಾದ್ರು ಮಾತಾಡ್ತೀವಿ ಅನ್ಕೊಳ್ಳಿ ಫೋನಲ್ಲಿ, ಅಂದ್ರೆ ಫೋನ್ ಹತ್ರ ಇದ್ದಾಗ ನಾವು ನಾರ್ಮಲ್ ಆಗಿ ಮಾತಾಡ್ತಿರ್ಬೇಕಾರೆ ಅದು ಫುಲ್ಲು ಅದನ್ನ ಟ್ರ್ಯಾಕ್ ಮಾಡಿಬಿಟ್ಟು ಅದೇ ಥರ ರೀಲ್ಸ್ ಬರುತ್ತೆ, ಅದೇ ಥರ ಪೋಸ್ಟ್ಗಳು ಬರುತ್ತೆ. ಸೊ ಅದಕ್ಕೆ ಫೋನಿಂದ ಹುಷಾರಾಗಿರಿ ಯಾವತ್ತು. ಏನೇ ಆದರೂ ಫೋನ್ ಡೇಂಜರ್ ಅಂದರೆ ಡೇಂಜರ್ ಗೈಸ್. ಇನ್ನೂ ಕೂಡ ಆಫ್ ಮಾಡ್ಬೋದು. ಆ್ಯಕ್ಚುಲಿ ನಾನು ನನ್ನ ಫೋನಲ್ಲಿ ಆಫ್ ಮಾಡಿದ್ದೀನಿ, ಯಾವುದೋ ರೀಲ್ ನೋಡಿ ನಾನು ಆಫ್ ಮಾಡಿದೆ. ಆದಾಗಿಂದ ಸದ್ಯಕ್ಕೆ ಆ ಪೋಸ್ಟ್ಗಳು ಬಂದಿಲ್ಲ. ಅಂದರೆ ಇವಾಗ ಲೊಕೇಶನ್ ಇರೋದ್ರಿಂದ ಗೋವಾ ಅಂತ ಅಂದ್ಬಿಟ್ಟು ಕಸಿನೋ ಬರುತ್ತೆ. ಇವಾಗ ಏನಾದ್ರು ಮಾತಾಡಿರೋದ್ರಿಂದ ಆ ಥರ ಎಲ್ಲ ಬರೋದು ಸ್ಟಾಪ್ ಆಗೋಗಿದೆ ನನ್ನ ಫೋನಲ್ಲಿ. ಇವಳಿಗೂ ಹೇಳ್ಕೊಡ್ತೀನಿ, ಹೇಳೋದು ಮರ್ತೋಗಿದ್ದೆ ಅವಳಿಗೆ. ಲಂಡನಲ್ಲಿ ಇದ್ದಾಗ ಯಾವುದೋ ರೀಲ್ ನೋಡ್ಬೇಕಾದ್ರೆ ರ್ಯಾಂಡಮ್ ಆಗಿ ಬಂದಿದ್ದು ರೀಲ್ ಅದು ನನಗೆ. ಅದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ಹೌದು, ಅದನ್ನು ಆಫ್ ಮಾಡಿದ್ರೆ ಅಷ್ಟಾಗಿ ನಾವೇನು ಮಾತಾಡಿದ್ರು ಇದು ಮಾಡಲ್ಲ. ಬಟ್ ದೆನ್ ನಾವು ಏನೇ ಆನ್ ಮಾಡಿ ಏನೇ ಮಾಡಿದ್ರು ಕೂಡ ಫೋನ್ ಡೇಂಜರ್ ಗೈಸ್, ಅದನ್ನ ಸೈಡಿಗೆ ಎತ್ತಿಟ್ಬಿಡ್ಬೇಕು. ಪ್ರೇಸಲ್ ತಿನ್ನೋದ್ರ ಬಗ್ಗೆ ಇವಾಗ ಮಿಲ್ಕ್ ಶೇಕ್ ಕುಡಿದ್ಬಿಟ್ಟು ಅಕ್ಕ ಮಲ್ಕೊಂತಾಳೆ. ಮತ್ತೆ ಮಿಲ್ಕ್ ಶೇಕ್ ಕುಡಿತಾಳೆ. ಎಂಡಲ್ಲಿ ನಮ್ಮ ಪ್ರೇಸಲ್ ಒಂದು ಐಸ್ ಕ್ರೀಮ್ ತಿಂದು ಮುಗಿಸ್ಬಿಟ್ಲು. ಐಸ್ ಕ್ರೀಮ್ ತಿನ್ನೋ ಟೈಮಲ್ಲಿ ಒಂದು ಹೆವಿ ಬೀಡ ಅಂತೆ ನೋಡಿ ಗೈಸ್. ಒಂದು ಕಾಮಿಡಿ ಸೀನ್ ನಡೀತಲ್ಲ ಅದೇಳು. ನಾನು ಪ್ರೇಸಲ್ಲೂ ಮಾತಾಡೋ ಟೈಮಲ್ಲಿ ವೇಟರ್ ಬಂದು ಸಂಜನನ್ ಕೇಳಿದ್ರು ಕೊನೆಯಲ್ಲಿ ಏನಾದ್ರು ಡೆಸರ್ಟೋ ಅಥವಾ ಐಸ್ ಕ್ರೀಮ್ ಬೇಕಾ ಅಂತ. ಇವಳು ನನ್ನ ಹತ್ರ ಮಾತಾಡ್ತಿದ್ದವಳು, ಸಡನ್ ಆಗಿ ಆ ಸೌಂಡಲ್ಲೂ ಕೂಡ ಅದು ನನ್ನ ಜೊತೆ ಡೀಪ್ ಡಿಸ್ಕಷನ್ ಅಲ್ಲಿ ಏನೋ ಸೀರಿಯಸ್ ಆಗಿ ಮಾತಾಡ್ತಿದ್ಲು. ವೇಟರ್ ಕೇಳಿದ್ ಇವಳನ್ನ, ಇವಳು ಉತ್ತರ ಕೊಡ್ಬೇಕಾನೆ ರಿಯಾಕ್ಟ್ ಮಾಡಿದ್ ಇವಳು. ಅದು 3 ಸಲ ಚಾಕ್ಲೇಟ್ ಐಸ್ ಕ್ರೀಮ್ ಅಂತ ಅಂದ್ಲು. ಸೊ ಎಷ್ಟು ನಕ್ಕುದ್ಲು. ಅದಕ್ಕೆ ಹೇಳ್ತಿದ್ರು ಸಂಜನನ್ ಯಾವನು ವೇಟರ್ ಇವಳು ಮಾತೇ ಕೇಳಿಸ್ಕೊತಿಲ್ಲ, ಯಾವ್ದೋ ಚಿಕ್ಕ ಹುಡುಗಿ ಹಿಂಗ್ ಆಡ್ತಾಳೆ ಅಂತ ಅನ್ಕೊಂಡು ಸುಮ್ನಾಗೋದ. ಕೊನೆಗೆ ಇವಳು ಸರಿ ಚಾಕ್ಲೇಟ್ ಐಸ್ ಕ್ರೀಮ್ ತಗೊಂಬನ್ನಿ ಅಂದ್ಮೇಲೆ ಅವ್ನು ಹೋದ. ಇವಳು ಅದಕ್ಕೆ ಎಷ್ಟು ನಕ್ಕದ್ಲು ಅಂದ್ರೆ ಇವಳು ಗೊತ್ತೇ ಆಗ್ಲಿಲ್ಲ ನೀವು ಏನಕ್ಕೆ ನಕ್ಕದ್ವಿ ಅಂತ. ಸೊ ನಮ್ಮ ಪ್ರೇಸಲ್ಲಿ ಯಾಕೋ ಮಿನಿ ರಾಜು ಆಗೋ ಥರ ಇದ್ದಾಳೆ. ಬಟ್ ಅವಳು ಎಷ್ಟು ತಿಂದ್ರು ದಪ್ಪ ಆಗಲ್ಲ. ಚಿಕ್ಕ ವಯಸ್ಸಿಂದನೂ ಹಂಗೆ. ನಾವೆಲ್ಲ ಬ್ರೇಕ್ಫಾಸ್ಟ್ ಕೃಪೆ ಆಶೀರ್ವಾದ. ನಾವು ಫಸ್ಟ್ ಬ್ರೇಕ್ಗೆ ಏನಾರು ಹೆಲ್ದಿ ಫುಡ್ಸ್ ತೊಗೊಂಡೋದ್ರೆ ಇವಳು ಚಿಪ್ಸ್ ತರೋಳು. ಅಷ್ಟು ಚಿಪ್ಸ್ನ ಎವ್ರಿ ಬ್ರೇಕಲ್ಲಿ ತಿಂದರೂ ಕೂಡ ಇಷ್ಟೇ ಸಣ್ಣ ಇದ್ದಾಳೆ, ಬರೀ ಉದ್ದಾಗಿದ್ದಾಳೆ. ಎವ್ರಿ ಬ್ರೇಕ್ಫಾಸ್ಟ್ಗೆ ಚಿಪ್ಸ್. ಹೌದು, ನೀನ್ ಇನ್ನೇನ್ ತಿಂತಿದ್ದೆ? ಇವಾಗ ಯಾರು ಚಿಪ್ಸ್ ತಿನ್ನೋದು? ಇಡ್ಲಿ ತಿಂತಿದ್ದೆ. ನೀನ್ ಇಡ್ಲಿ ತಗೊಂಡ್ ಬರ್ತಿದ್ದೆ ಜ್ಞಾಪಕ ಸ್ಕೂಲಲ್ಲಿ. ಆಯ್ತು, ಇದೆಲ್ಲ ಹೇಳ್ಬಾರ್ದು, ಸುಮ್ನಿರು ಪ್ಲೀಸ್, ಅವೆಲ್ಲ ಹೇಳ್ಬೇಡಿ.
ನಾನು ಇಡ್ಲಿ ಥರನೇ ತಿಂತಿದ್ದೆ, ಇವ್ರು ಬೇರೆ ಏನೇನೋ ಹೇಳ್ತಾರೆ, ಆ ಥರ ಎಲ್ಲ ಏನೂ ಇಲ್ಲ ಗೈಸ್. ಇಡ್ಲಿ ಥರನೇ ತಿಂತಿದ್ದೆ. ಸರಿ ಗೈಸ್, ಸಾಕು ಗೈಸ್, ಸಾಕು. ಅಲ್ಲ, ಇರೋದು ಇದೊಂದು ಎಮ್ಮೆ. ಈ ಎಮ್ಮೆ ಬಿದ್ಮೇಲೆನೆ ಏನು ಆಗಿಲ್ಲ ಅಂದ್ರೆ ನಾನು ಬಿದ್ಮೇಲೆ ಏನಾರು ಆಗುತ್ತಾ? ಈ ಎಮ್ಮೆ ಇವಾಗ ವೇಯಿಂಗ್ ಮಷಿನ್ ತಗೊಂಡ್ ಬರ್ತೇನೆ ಹೇಳ್ತಿದ್ದೀನಿ. ನಮ್ಮ ಮನೇಲೇ ಇದೆ. ಬಾಡಿ ಶೇಮಿಂಗ್ ಎಕ್ಸಾಕ್ಟ್ಲಿ. ತುಂಬಾ ತಿಂತಾಳಪ್ಪ. ಬೇಡ, ಇವೆಲ್ಲ ಇರ್ಲಿ, ನ್ಯಾಚುರಲ್ ಆಗಿರ್ಬೇಕು. ಚೆನ್ನಾಗಿ ತಿನ್ರಿ, ನ್ಯಾಚುರಲ್ ಆಗಿರ್ಬೇಕು. ಚೆನ್ನಾಗಿ ತಿನ್ರಿ. ಇದು ಆಕ್ಚುಲಿ ಚೆನ್ನಾಗಿರೋದು ಅಷ್ಟೇ ಗೈಸ್, ಒಂದ್ ಜೀವನ ಚೆನ್ನಾಗಿ ತಿನ್ಬೇಕು, ಅವೆಲ್ಲ ಯೋಚನೆ ಮಾಡಬಾರ್ದು. ಹೆಲ್ದಿ ಆಗಿರೋ ಫುಡ್ ತಿನ್ಬೇಕು. ಅದೇ ಇವಳು ಅವತ್ತು ಆ ವ್ಲಾಗ್ ಅಲ್ಲಿ ಹೇಳಿದ್ಲಲ್ಲ, ಹೆಲ್ದಿ ಆಗಿರೋ ತಿನ್ಬೇಕು ಅಂದ್ಬಿಟ್ಟು ಗೀಲೆಸ್ ಮಸಾಲೆ ದೋಸೆ ತಿನ್ಲಲ್ಲ, ಆ ತರ ಇವಳ ತರ ಹೆಲ್ದಿಯಾಗಿ ಫಾಲೋ ಮಾಡಿ. ಹೆಲ್ದಿಯಾಗಿ ತಿನ್ನಿ. ಸರಿ, ಜಾಸ್ತಿ ಆಗೋಯ್ತು ಈ ಬ್ಲಾಗು. ಮಿನಿ ವ್ಲಾಗ್ ಅಂತ ಅವಾಗ್ಲಿಂದ ಹೇಳಿ ಜಾಸ್ತಿ ಮಾತಾಡಿ ದೊಡ್ಡ ಬ್ಲಾಗ್ ಮಾಡ್ಬಿಟ್ವಿ. ಜಾಗ ತೋರಿಸಿಲ್ಲ ಅಂದ್ರೆ ನಮ್ಮ ಮಾತುಕತೆನೇ ಜಾಸ್ತಿ ಆಗೋಯ್ತು. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಗೈಸ್, ಥ್ಯಾಂಕ್ ಯು. ಸ್ಟೇ ಟ್ಯೂನ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.